ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಸಿನಿಮಾ ಆಗಿರ್ಬೋದು ಅಥವಾ ಸೀರಿಯಲಲ್ಲಾಗಿರ್ಬೋದು, ನಟ ನಟಿಯರ ಮೇಲೆ ಮೈ ಮೇಲೆ ದೇವರು ಬರೋದನ್ನು ನೀವೆಲ್ಲರೂ ನೋಡಿರ್ತೀರ. ಸೀರಿಯಲ್ಗೋಸ್ಕರ, ಸನ್ನಿವೇಶಗೋಸ್ಕರ ಮಾಡಿರ್ತಾರೆ. ಆದರೆ ಕರ್ಣ ಧಾರಾವಾಹಿ ನಟಿಗೆ ನಿಜವಾಗ್ಲೂ ಕೂಡ ಮೈ ಮೇಲೆ ದೇವರು ಬರುತ್ತೆ. ಸೊ ಅಂದು ಜ್ಯೋತಿ ಬಂಟ್ವಾಳ ಮೇಲೆ ನಡೆದಂತಹ ಮೂಕಾಂಬಿಕಾ ಪವಾಡ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಕರ್ಣ ಧಾರಾವಾಹಿ ನಟಿ ಜ್ಯೋತಿ ಬಂಟ್ವಾಳ ಅವರಿಗೆ ದೇವರು ಮೈ ಮೇಲೆ ಬರೋದ್ರ ಹಿಂದೆ ಒಂದು ಕಥೆ ಇದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸದ್ಯ ಕರ್ಣ ಧಾರಾವಾಹಿಯಲ್ಲಿ ನಟಿಸ್ತಿರುವಂತಹ ಜ್ಯೋತಿ ಬಂಟ್ವಾಳ ಅವರ ಮೈ ಮೇಲೆ ದೇವರು ಬರುತ್ತಂತೆ. ಹೌದು, ಕೆಲ ತಿಂಗಳುಗಳ ಹಿಂದೆ ಚಾಮರಾಜಪೇಟೆಯ ಕಲಾವಿದರ ಸಂಘದಲ್ಲಿ ಪೂಜೆ ನಡೆದಾಗ ಅವರ ಮೈ ಮೇಲೆ ದೇವರು ಬಂದಿದ್ದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿತ್ತು. ಬಹುಶಃ ನೀವು ಇದನ್ನ ನೋಡಿರ್ಬೋದು. ಒಂದಷ್ಟು ಜನ ಇದು ಸೀರಿಯಲ್ ಶೂಟಿಂಗ್ ಅಂತ ಅನ್ಕೊಂಡಿದ್ರು, ಆದರೆ ಇಲ್ಲ. ಈ ಬಗ್ಗೆ ನಿರ್ದೇಶಕ ರಘುರಾಮ್ ಅವರಿಗೆ ನೀಡಿದಂಥ ಸಂದರ್ಶನದಲ್ಲಿ ಇವರು ಮಾತನಾಡಿದ್ದಾರೆ. ನಮ್ಮ ಕಡೆ ದೇವರ ಮೈ ಮೇಲೆ ಬಂದ್ರು ಅಂತ ಹೇಳ್ತಾರೆ. ಸುಮಾರು ಒಂದು 30 ವರ್ಷ 40 ವರ್ಷದ ಹಿಂದೆ ನಾನು ರೆಗ್ಯುಲರ್ ದಸರಾದಲ್ಲಿ ನವರಾತ್ರಿಗೆ ಫಾಸ್ಟಿಂಗ್ ಮಾಡ್ತೀನಿ. ಆಮೇಲೆ ದೇವಿ ಸಹಸ್ರನಾಮ ಓದಿ ನನಗೆ ಹೆಂಗನ್ಸುತ್ತೋ ಆ ಥರ ಪೂಜೆಗಳನ್ನು ಮಾಡ್ತಾ ಇದ್ದೆ. ಆ ಥರ ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಸಲ ನಮ್ಮ ಮನೆಯಲ್ಲಿ ಋತುಮತಿಯಾದೆ ಅಂತ ಆಗಲಿಲ್ಲ. ಇನ್ನೊಮ್ಮೆ ಯಾರದೋ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋಗಬೇಕಿತ್ತು. ಆ ಸಂದರ್ಭದಲ್ಲಿ ಆಗಿಲ್ಲ. ಸೊ ಒಮ್ಮೊಮ್ಮೆ ಅದು ನವಮಿ ದಶಮಿಗಳು ಒಂದೇ ದಿನ ಬರುತ್ತೆ. ನನಗೆ ಅಂದು ಅವರ ಮನೆಗೆ ಹೋದಾಗ ಇವತ್ತೇ ದಶಮಿ, ಇವತ್ತೇ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ನಾನು ಮನೆಗೆ ಬಂದು ಪೂಜೆ ಮಾಡಿದೆ. ನಾನು ಆಗ ಲಕ್ಷ್ಮೀ ಸ್ತೋತ್ರವನ್ನು ಓದ್ತಾ ಇದ್ದೆ. ನನಗೆ ಲಲಿತ ಸಹಸ್ರನಾಮ ಓದಬೇಕು ಅಂತ ಗೊತ್ತಿರಲಿಲ್ಲ. ನಾನು ಪೂಜೆ ಮಾಡುವಾಗ ನನ್ನ ತಲೆಯಲ್ಲಿ ದೇವರ ಬಗ್ಗೆ ಏನೇನೋ ವಿಚಾರಗಳು ಬರ್ತಾ ಇದ್ವು. ಅದೇ ವಿಚಾರಗಳು ನನ್ನ ಅಕ್ಕನ ತಲೆಯಲ್ಲೂ ಬರ್ತಿತ್ತಂತೆ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಸೊ ನಮ್ಮ ಮನೆಯ ಪ್ಯಾಸೇಜ್ನಲ್ಲಿ 7 ಕಮಲದ ಹೂ ಹಾಕಿ ರಂಗೋಲಿ ಥರ ನಾವು ಬಿಡಿಸಿದ್ದೆ. ಒಂದು ಗಾಳಿ ಬಂದು ಆ ಹೂಗಳೆಲ್ಲ ಹಾರಿ ಹೋಯಿತು. ನನ್ನ ಕೈಯಲ್ಲಿ ಆರತಿ ಇತ್ತು. ನನ್ನ ಮೈಭಾರ ಆಯಿತು. ನನಗೆ ಫಸ್ಟ್ ಟೈಮ್ ಮೈ ಮೇಲೆ ದೇವರು ಬಂದಿತ್ತು ಅನ್ನುವಂಥ ಶಾಕಿಂಗ್ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಅಮ್ಮ ಹೆದರಿದ್ರು. ಆದರೆ ನನ್ನ ಅಕ್ಕನಿಗೆ ಇದು ದೇವರು ಅನ್ನೋದು ಅರ್ಥ ಆಗಿದೆ. ಸೊ ಅಮ್ಮನನ್ನು ಸಮಾಧಾನ ಮಾಡಿದ್ದಾರೆ. ನಾನು ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋದರೂ ನನ್ನ ಮೈ ಮೇಲೆ ದೇವರು ಬರುತ್ತೆ. ಆಮೇಲೆ ನಾನು ಮೈ ಮೇಲೆ ಬಂದಾಗ ಮಾತಾಡೋಕೆ ಶುರು ಮಾಡ್ತೀನಿ. ಸೊ ಇನ್ನು ನನ್ನ ಅಕ್ಕನ ಮನೆಯವರು ಕೂಡ ಏನಾದರೂ ಸಮಸ್ಯೆ ಬಂದಾಗ ನನ್ನ ಹತ್ರ ಕೇಳೋದುಂಟು. ನಾನು ಸಿನಿಮಾದಲ್ಲಿದ್ದೀನಿ, ಮೈ ಮೇಲೆ ಬರೋದು ನೋಡಿ ಕೆಲವರು ನಾಟಕ ಅಂತ ಹೇಳೋದು ಕೂಡ ಇದೆ. ಹೀಗಾಗಿ ದಯವಿಟ್ಟು ನನ್ನಿಂದ ಏನಾದರೂ ನಮ್ಮ ಮನೆಯವರಿಗೆ ಸಹಾಯ ಆಗುವಂತೆ ಮಾಡುವಂತ ದೇವರ ಬಳಿ ಕೇಳಿಕೊಂಡೆ. ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಾನು ಏನೂ ಹೇಳೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಈಗ ಇದರ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ನಿಜವಾಗ್ಲೂ ಹೌದು, ನನ್ನ ಒಂದು ಮೈ ಮೇಲೆ ದೇವಿ ಬರ್ತಾಳೆ ಅನ್ನುವಂಥದ್ದಾಗಿ. ಸೊ ಇತ್ತೀಚೆಗೆ ಸ್ವಲ್ಪ ನಾನು ದೇವರ ಪೂಜೆ ಮಾಡೋದು ಕಮ್ಮಿ ಮಾಡಿದೆ. ದಸರಾದಲ್ಲಿ ಕಳಶ ಸ್ಥಾಪನೆ ಮಾಡಿ ಮುತ್ತೈದೆಯರನ್ನ ಕರೆದೆ. ಸೊ ಅರಶಿನ ಕುಂಕುಮ ಕೊಟ್ಟು ಅವ್ರಿಗೆ ಪೂಜೆ ಮಾಡ್ತಿದ್ದೆ. ಅಲ್ಲಿ ಸ್ವಲ್ಪ ತಪ್ಪಾಯಿತು. ಇನ್ನು ನಮ್ಮ ಮನೆಯಲ್ಲಿ 2 ಬೆಕ್ಕುಗಳಿದೆ. ಆ ಬೆಕ್ಕುಗಳಿಗೆ ನಾನ್ ವೆಜ್ ಹಾಕಬೇಕು. ಇನ್ನು ಆ ಬೆಕ್ಕುಗಳು ಕಳಶ ಬೀಳಿಸಿದ್ರೆ ತಪ್ಪಾಗುತ್ತೆ ಅಂತ ನಾನು ವಿಶೇಷವಾಗಿ ಪೂಜೆ ಮಾಡ್ತಿಲ್ಲ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಅಂದರೆ ಈಗ ಸ್ವಲ್ಪ ಸಮಯದಿಂದ ನಾನು ದೇವರಿಂದ ಅಂದರೆ ಪೂಜಾ ಕೈಂಕರ್ಯ ಏನಿದೆಯೋ ಅದರಿಂದ ಸ್ವಲ್ಪ ದೂರ ಇದ್ದೀನಿ. ಇಲ್ಲ ಅಂತಂದರೆ ಖಂಡಿತವಾಗಿ ನನ್ನ ಮೈ ಮೇಲೆ ದೇವರು ಬರೋದು ಹೌದು ಅನ್ನುವಂಥ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಎಸ್ಪೆಷಲಿ ದೇವರು ಮೈ ಮೇಲೆ ಬರುತ್ತೆ ಅನ್ನುವಂಥದ್ದಾಗಿ. ಸ್ನೇಹಿತರೆ, ಇದನ್ನೆಲ್ಲ ಕೇಳಿದಾಗ ನಿಮ್ಗೇನು ಅನಿಸುತ್ತೆ? ನಿಜವಾಗ್ಲೂ ಕೂಡ ಒಬ್ಬ ಮಹಿಳೆ ಮೈ ಮೇಲೆ ದೇವಿ ಬರೋದಕ್ಕೆ, ಮೈ ಮೇಲೆ ದೇವರು ಬರೋದಕ್ಕೆ ಸಾಧ್ಯನಾ? ಸೊ ಈ ಪವಾಡದ ಬಗ್ಗೆ ನೀವೇನಂತೀರಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.